12th problem, if a equal to 1 2 minus 7 7 ಇದೆ ಆ್ಯಂಡ್ ಕಂಡೀಷನ್ ಏನಿದೆ a ಸ್ಕ್ವೇರ್ ಈಕ್ವಲ್ ಟು 8a ಪ್ಲಸ್ 4 ಕೆ ಐ ದೆನ್ ಕೆ ಈಕ್ವಲ್ ಟು ಕ್ವಶನ್ ಮಾರ್ಕ್. ದ ಆಪ್ಷನ್ ಈಸ್ 7 ಮೈನಸ್ 7 6 ಮೈನಸ್ 6 ಇದೆ. ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ವಿ ಕ್ಯಾನ್ ಕನ್ಸಿಡರ್ a ಸ್ಕ್ವೇರ್ ಈಕ್ವಲ್ ಟು 8a ಪ್ಲಸ್ ಕೆ ಐ. ಈ ಇಕ್ವೇಷನ್ ನೀವು ಸಿಂಪ್ಲಿಫೈ ಮಾಡೋ ಮುಖಾಂತರ ಏನು ಮಾಡ್ಬೋದು, ಇದನ್ನು ಕೆ ವ್ಯಾಲ್ಯೂ ನೀವು ಕಂಡುಹಿಡಿಬೋದು. ಬಟ್ ಇಲ್ಲಿ ನಾವು ಯಾವ ರೀತಿಯಾಗಿ ಕಂಡುಹಿಡಿಯೋಣ ಅಂದರೆ ಎ ಸ್ಕ್ವೇರ್ದ ಯಾವುದಾದ್ರೂ ಒಂದು ಎಲಿಮೆಂಟ ಕನ್ಸಿಡರ್ ಮಾಡೋದರ ಮುಖಾಂತರ ಇಲ್ಲೇನು ಮಾಡೋಣ, ಕೆ ವ್ಯಾಲ್ಯೂ ನಾವು ಕಂಡುಹಿಡಿಯೋಣ. ಎ ಸ್ಕ್ವೇರ್ ಅಂದರೆ ಏನಾಗುತ್ತೆ, ಅದು ಏನಾಗುತ್ತೆ, ಒಂದು ಮ್ಯಾಟ್ರಿಕ್ಸ್ ಬರುತ್ತೆ. ಇದರಲ್ಲಿ ಫಸ್ಟ್ ಎಲಿಮೆಂಟ A11 ಎಲಿಮೆಂಟ್ ಕನ್ಸಿಡರ್ ಮಾಡೋ ಮುಖಾಂತರ ಏನು ಮಾಡ್ಬೋದು, ಕೆ ವ್ಯಾಲ್ಯೂ ನಾವು ಕಂಡುಹಿಡಿಬೋದು. ಓಕೆ, ಇದರ ಈಕ್ವಲ್ ಟು ಏನಾಗುತ್ತೆ, ದಿಸ್ ಈಸ್ ಆಲ್ಸೋ ಮ್ಯಾಟ್ರಿಕ್ಸ್ ಬರುತ್ತೆ. ಸಿಂಪ್ಲಿಫೈ ಇದ್ರದ್ದು ಏನು ಮಾಡಬೇಕು, ಇದರ ಫಸ್ಟ್ ಎಲಿಮೆಂಟ್ ನೀವು ಏನು ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಅಂದರೆ ಇದ್ರದ್ದು ಫಸ್ಟ್ ಎಲಿಮೆಂಟ್ ಏನಾಗುತ್ತೆ, ದೇರ್ಫೋರ್ ನೋಡಿ ಎ ಈಸ್ ಎ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ಗೆ ನೀವು 8 ಮಲ್ಟಿಪಲ್ ಮಾಡ್ರೆ ಫಸ್ಟ್ ವ್ಯಾಲ್ಯೂ ಏನಾಗುತ್ತೆ, ಫಸ್ಟ್ ವ್ಯಾಲ್ಯೂ ಈಸ್ 8 ಆಗುತ್ತೆ. ಓಕೆ, 1 × 8 ಮೀನ್ಸ್ 8. ದೆನ್ ನೆಕ್ಸ್ಟ್ ಅದು ಪ್ಲಸ್ ಏನು ಮಾಡ್ತೀವಿ ನಾವು, ಈಗ ಐ ಕೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಓಕೆ, ಐ ಅಂದರೆ ಏನು ಹೇಳಿ, ಇಲ್ಲಿ ಐಡೆಂಟಿಟಿ ಎಲಿಮೆಂಟ್ಸ್ ಏನಾಗಿರುತ್ತೆ, 1 0 0 1 ಆಗಿರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಇಂಟು ಕೆ ಮಾಡೋದ್ರಿಂದ ಫಸ್ಟ್ ಎಲಿಮೆಂಟ್ ಏನಾಗುತ್ತೆ, ಕೆ ಬರುತ್ತೆ. ಕೆ ಇದಕ್ಕೆ ಆ್ಯಡ್ ಮಾಡೋದ್ರಿಂದ ಫಸ್ಟ್ ಎಲಿಮೆಂಟ್ ಏನಾಗುತ್ತೆ, ಇಲ್ಲಿ ಪ್ಲಸ್ ಕೆ ಬರುತ್ತೆ. ಓಕೆ, ಈಕ್ವಲ್ ಟು ಇನ್ನು ನೆಕ್ಸ್ಟ್ ಇದ್ರದ್ದು ಎ ಸ್ಕ್ವೇರ್ ಫಸ್ಟ್ ಎಲಿಮೆಂಟ್ ಯಾವ ರೀತಿ ಕಂಡುಹಿಡಿಬೇಕಂದ್ರೆ ಇಲ್ಲಿ ನೋಡಿ, ಜನರಲ್ಲಾಗಿ ಇಫ್ ಎ ಈಕ್ವಲ್ ಟು ಎ ಬಿ ಸಿ ಡಿ ಕೊಟ್ಟಿದ್ದಾರೆ, ದೆನ್ ಫೈಂಡ್ ದ A11 ಆಫ್ ಎ ಸ್ಕ್ವೇರ್. ಅಂದರೆ ಈ ಮ್ಯಾಟ್ರಿಕ್ಸ್ದ ಏನು ಕಂಡಿರಿ ನಾವು, ಫಸ್ಟ್ ಎಲಿಮೆಂಟ್ ಕಂಡಿರಿ ಆಫ್ ದ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ದ. ಓಕೆ, ಅದನ್ನ ಯಾವ ರೀತಿ ಕಂಡುಹಿಡಿಬೋದು, ಎ ಯೂಸ್ ಮಾಡಿ. ಓಕೆ, ಇಲ್ಲಿ ನಾವು ಏನು ಮಾಡಬೇಕು, ಫಸ್ಟ್ ಎಲಿಮೆಂಟ್ ಏನು ಮಾಡಬೇಕು, ಇಟ್ ಸೆಲ್ಫ್ ಮಲ್ಟಿಪಲ್ ಮಾಡ್ಕೋಬೇಕು. ಅಂದರೆ ಎ ಇಂಟು ಎ ಬರ್ಕೋಬೇಕು. ಅಂದರೆ ಏನಾಗುತ್ತದೆ, ಎ ಸ್ಕ್ವೇರ್ ಆಗುತ್ತೆ. ದೆನ್ ನೆಕ್ಸ್ಟ್ ಇನ್ನೇನು ಮಾಡಬೇಕು, ಕ್ರಾಸ್ ಮಲ್ಟಿಪಲ್ ಬಿ ಇಂಟು ಸಿ ಮಾಡ್ಕೋಬೇಕು. ಓಕೆ, ಅಂದರೆ ಇಲ್ಲಿ ಏನಾಗುತ್ತೆ, ಪ್ಲಸ್ ಬಿ ಸಿ ಆಗುತ್ತೆ. ಇದು ಎಲಿಮೆಂಟ್ ಏನಾಗಿರುತ್ತೆ, ಯಾವ ಎಲಿಮೆಂಟ್ ವ್ಯಾಲ್ಯೂ ಇರುತ್ತೆ, ಎ ಸ್ಕ್ವೇರ್ ಫಸ್ಟ್ ಎಲಿಮೆಂಟ್ ವ್ಯಾಲ್ಯೂ ಆಗಿರುತ್ತೆ. ಓಕೆ, ಸಿಮಿಲರ್ಲಿ ಫಾರ್ ಎಕ್ಸಾಂಪಲ್ ತೊಂದು ಬಿಡಿಸೋದಾದರೆ ಎ ಈಕ್ವಲ್ ಟು 1 1 ಮೈನಸ್ 1 2 ಇದೆ. ದೆನ್ ಫೈಂಡ್ ದ A11 ಆಫ್ ಎ ಸ್ಕ್ವೇರ್. ಈ ಮ್ಯಾಟ್ರಿಕ್ಸ್ದ ಎ ಸ್ಕ್ವೇರ್ದ ಫಸ್ಟ್ ಎಲಿಮೆಂಟ್ ಕಂಡುಹಿಡಿದು ಹೆಂಗಂದ್ರೆ ಜನರಲ್ಲಾಗಿ ಇಲ್ಲೇನು ಬಿಡಿಸಿದ್ರೆ ಅದೇ ರೀತಿಯಾಗಿ ಏನು ಮಾಡಬೇಕು, ಇಲ್ಲಿ ಬಿಡಿಸ್ಬೇಕು. ಅಂದರೆ 1 ಇಟ್ ಸೆಲ್ಫ್ ಮಲ್ಟಿಪಲ್ 1 × 1 ಮೀನ್ಸ್ 1. ಓಕೆ, ದೆನ್ ನೆಕ್ಸ್ಟ್ 1 × -1 ಮೀನ್ಸ್ -1. ದೇರ್ಫೋರ್ 0. ಅಂದರೆ ಈ 0 ಎಲಿಮೆಂಟ್ ಏನಾಗಿರುತ್ತೆ, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ದ ಫಸ್ಟ್ 1 ಎಲಿಮೆಂಟ್ ಏನಾಗಿರುತ್ತೆ, 0 ಆಗಿರುತ್ತೆ. ಇದನ್ನು ಯಾವ ರೀತಿಯಾಗಿ ಮಾತ್ರ ನೀವು ಪ್ರೂಫ್ ಮಾಡ್ಕೋಬೋದು ಅಂದರೆ ಮಲ್ಟಿಪಲ್ ಮಾಡ್ಕೊಂಡು ಮುಖಾಂತರ ಇಲ್ಲೇ ಮಾಡಿರಿ, ಎ ಇಂಟು ಎ ಮಾಡ್ತಾ ಇದ್ದೀರಿ. ಓಕೆ, ರೋ ಇಂಟು ಕಾಲಮ್. ಓಕೆ, ದೆನ್ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ 1 × 1 ಅಂದರೆ ಏನಾಯ್ತು, ಇಲ್ಲಿ 1 ಆಯಿತು. ದೆನ್ ನೆಕ್ಸ್ಟ್ 1 × -1 ಮೀನ್ಸ್ -1 ಆಯಿತು. ದೇರ್ಫೋರ್ ದಿ ಆನ್ಸರ್ ಇಸ್ ವಾಟ್, 0. ಓಕೆ, ದೇರ್ಫೋರ್ ಈ ಮೆಥಡ್ ಮುಖಾಂತರ ನೀವು ಏನು ಮಾಡ್ಬೋದು, ಎ ಸ್ಕ್ವೇರ್ದ ಫಸ್ಟ್ ಎಲಿಮೆಂಟನ್ನು ನೀವು ಕಂಡುಹಿಡಿಬೋದು. ಇದು ಓನ್ಲಿ ಎದಕ್ಕೆ ಅಪ್ಲೈ ಆಗುತ್ತೆ, 2 × 2 ಆರ್ಡ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಓಕೆ, ಇಲ್ಲಿ ಪ್ರಾಬ್ಲಮ್ ಬರೋಣ. ಈಗ ಎ ಸ್ಕ್ವೇರ್ ಫಸ್ಟ್ ಎಲಿಮೆಂಟ್ ಹೇಗೆ ಕಂಡುಹಿಡಿಬೇಕು, 1 × 1 ಏನಾಗುತ್ತೆ, ಇಲ್ಲಿ 1 × 1 ಅಂದರೆ 1 ಆಗುತ್ತೆ. -1 0 × 7 ಅಂದರೆ ಏನಾಗುತ್ತೆ, -0 ಆಗುತ್ತೆ. ಅಂದರೆ ಇಲ್ಲಿ ಏನಾಯಿತು, ಫಸ್ಟ್ ಎಲಿಮೆಂಟ್ ವ್ಯಾಲ್ಯೂ ಎ ಸ್ಕ್ವೇರ್ದ 1 ಆಯಿತು. ಈಕ್ವಲ್ ಟು ಇಲ್ಲಿ ಏನಾಯಿತು, 8 ಪ್ಲಸ್ ಕೆ ಆಯಿತು. ದೇರ್ಫೋರ್ 1 ಈಕ್ವಲ್ ಟು 8 ಪ್ಲಸ್ ಕೆ. ದೇರ್ಫೋರ್ ಆನ್ಸರ್ ಇಸ್ ವಾಟ್, ಕೆ ಈಕ್ವಲ್ ಟು 1 - 8. ದೇರ್ಫೋರ್ ಆನ್ಸರ್ ಈಸ್ -7. ಕೆ ಈಕ್ವಲ್ ಟು, ದೇರ್ಫೋರ್ ಸೆಕೆಂಡ್ ಒನ್ ಆನ್ಸರ್ ಈಸ್ ಬಿ ಈಸ್ ರೈಟ್. 13 ಪ್ರಾಬ್ಲಮ್ ನೋಡಿ, ಇಫ್ ಎ ಈಕ್ವಲ್ ಟು 3 × 3 ಆರ್ಡರ್ ಮ್ಯಾಟ್ರಿಕ್ಸ್, ದೆನ್ ಎ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ, ವೇರ್ ಬಿ ಈಸ್ ಕ್ವಶನ್ ಮಾರ್ಕ್. First one options I identity matrix, and second one B is A, that is given A matrix, and C is 0 null matrix, and D is -1 negative identity matrix. Then at how to solve this one,
ಇದು ಹೆಂಗೆ ಸಾಲ್ವ್ ಮಾಡಬೇಕು ಅಂದ್ರೆ ಆಲ್ರೆಡಿ ನೀವು 2x2 ನೋಡಿದಿರಲ್ಲ ಆ ರೀತಿಯಾಗಿ ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ನೀವು ಏನು ಮಾಡ್ಕೋಬೇಕು, ಆಪ್ಷನ್ಸ್ ಚೆಕ್ ಮಾಡ್ಕೋಬೇಕು. ಫಸ್ಟ್ ಒನ್ ಏನಿದೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದೆ. ಫಸ್ಟ್ ಒನ್ ಇಸ್ ವಾಟ್ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಯಾವ ರೀತಿ ಇರುತ್ತೆ, 1 0 0 0 1 0 0 0 1 ಇರುತ್ತೆ. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಫಸ್ಟ್ ಎಲಿಮೆಂಟ್ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀವಿ. ದೇರ್ ಫೋರ್ ಫಸ್ಟ್ ಒನ್ ಎಲಿಮೆಂಟ್ ಇದು ಏನಾಗಿರುತ್ತೆ, 1 ಆಗಿರುತ್ತೆ ಐಡೆಂಟಿಟಿಯಲ್ಲಿ. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಬಿ ಅಂದರೆ ಏನಿದೆ, ಆಪ್ಷನ್ನು ಎ ಇದೆ. ಎ ಮ್ಯಾಟ್ರಿಕ್ಸ್ ಫಸ್ಟ್ ಎಲಿಮೆಂಟ್ ಏನಾಗಿದೆ, 2 ಆಗಿದೆ. ಆ್ಯಂಡ್ ಸಿ ಏನಾಗಿದೆ, ನಲ್ ಮ್ಯಾಟ್ರಿಕ್ಸ್ ಅಂದರೆ ಎಲ್ಲ ಎಲಿಮೆಂಟ್ ಎಲ್ಲ ಏನಿರ್ತವೆ, 0 ಇರ್ತವೆ. ಅಂದರೆ ಫಸ್ಟ್ ಎಲಿಮೆಂಟ್ ಏನಾಗಿದೆ, ಇದು 0 ಆಗಿದೆ. ಆ್ಯಂಡ್ ಡಿ ಇದೆ ನೆಗೆಟಿವ್ ಮ್ಯಾಟ್ರಿಕ್ಸ್, ನೆಗೆಟಿವ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಏನಾಗಿರುತ್ತೆ, ಮೈನಸ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಆಗಿರುತ್ತೆ. ಓಕೆ, ಅಂದರೆ ಇಲ್ಲೇನಾಗಿದೆ, ಫಸ್ಟ್ ಎಲ್ಲ ಎಲಿಮೆಂಟ್ ಏನಾಗಿವೆ, ಡಿಫ್ರೆಂಟ್ ಆಗಿವೆ. ಅಂದರೆ ನೀವು ಇಲ್ಲಿ ಯಾವ ಎಲಿಮೆಂಟ್ ಚೆಕ್ ಮಾಡ್ಬೋದು, ಎ ಸ್ಕ್ವೇರ್ದಲ್ಲಿರುವಂಥದ್ದು ಫಸ್ಟ್ A11 ಎಲಿಮೆಂಟ್ ನಾವೇನು ಮಾಡ್ಕೋಬೋದು, ಚೆಕ್ ಮಾಡ್ಬೋದು. ಓಕೆ, ಎ ಸ್ಕ್ವೇರ್ದಲ್ಲಿರುವಂಥ ಫಸ್ಟ್ ಎಲಿಮೆಂಟ್ A11 ಎಲಿಮೆಂಟ ಯಾವ ರೀತಿಯಾಗಿ ಕಂಡುಹಿಡಿಬೋದು ಅಂದ್ರೆ, ಅದಕ್ಕೊಂದು ಜನರಲ್ ಫಾರ್ಮ್ಯಾಟ್ ಏನಿದೆ, ಇಫ್ ಎ ಈಕ್ವಲ್ ಟು 3x3 ಆರ್ಡರ್ ಮ್ಯಾಟ್ರಿಕ್ಸ್, ದಿಸ್ ಈಸ್ 3x3 ಆರ್ಡರ್ ಮ್ಯಾಟ್ರಿಕ್ಸ್, ದೆನ್ A11 ಆಫ್ ಎ ಸ್ಕ್ವೇರ್. ಅಂದರೆ ಎ ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿರುವಂತಹ A11 ಎಲಿಮೆಂಟ್ ನಾವು ಹೇಗೆ ಕಂಡುಹಿಡಿಬೋದು ಶಾರ್ಟ್ಕಟಾಗಿ, ಯಾವ ರೀತಿ ಅಂದರೆ, ಇಲ್ಲಿ ನಾವು ಏನು ಮಾಡ್ಕೋಬೇಕು, ಕ್ರಾಸ್ ಮಲ್ಟಿಪಲ್ ಮಾಡ್ಕೋಬೇಕು. ಅಂದರೆ ಎ ಇಂಟು ಎ ಅಂದರೆ ಏನಾಗುತ್ತೆ, ಇಲ್ಲಿ ಎ ಆಗುತ್ತೆ, ಅಂದರೆ ಎ ಸ್ಕ್ವೇರ್ ಆಗುತ್ತೆ. ಬಿಕಾಸ್ ಎ ಇಂಟು ಎ ಮೀನ್ಸ್ ಎ ಸ್ಕ್ವೇರ್. ಆ್ಯಂಡ್ ಇಲ್ಲಿ ಮಲ್ಟಿಪಲ್ ಮಾಡ್ತೀರಿ, ಬಿ ಇಂಟು ಡಿ ಪ್ಲಸ್ ಬಿ ಡಿ. ಇನ್ನು ನೆಕ್ಸ್ಟ್ ಇಲ್ಲಿ 3 ಎಲಿಮೆಂಟ್ ಇವೆ, ಬಟ್ ಇದು ಸೆಂಟ್ರ್ ಎಲಿಮೆಂಟ್ ನೀವು ಏನು ಮಾಡೋಂಗಿಲ್ಲ, ಮಲ್ಟಿಪಲ್ ಮಾಡ್ಕೊಳ್ಳೋಂಗಿಲ್ಲ. ಬಟ್ ಏನು ಮಾಡ್ತೀರಿ, ಲಾಸ್ಟ್ 2 ಎಲಿಮೆಂಟ್ ಏನು ಮಾಡ್ತೀರಿ, ಮಲ್ಟಿಪಲ್ ಮಾಡ್ಕೋತೀರಿ. ಅಂದರೆ ಸಿ ಇಂಟು ಜಿ ಮೀನ್ಸ್ ಪ್ಲಸ್ ಸಿ ಜಿ. ಈ ಫಾರ್ಮ್ಯಾಟ್ನಲ್ಲಿ ನಾವು ಎ ಸ್ಕ್ವೇರ್ದಲ್ಲಿರುವಂಥ ಫಸ್ಟ್ ಎಲಿಮೆಂಟ್ A11 ನೀವು ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಇಲ್ಲಿ ಏನಿದೆ, ಎ ಈಕ್ವಲ್ ಟು 1 -1 2 1 1 ಇದೆ. ಆ್ಯಂಡ್ ಥರ್ಡ್ ರೋ -1 1 0 ಇದೆ. ಇದೇ ಪ್ರೊಸೀಜರ್ ನೀವು ಇಲ್ಲಿ ಅಪ್ಲೈ ಮಾಡಿದರೆ ಆನ್ಸರ್ ಏನು ಬರುತ್ತೆ, ಕ್ರಾಸ್ ಮಲ್ಟಿಪಲ್ 1 ಇಂಟು 1 ಮೀನ್ಸ್ 1. ಓಕೆ, ದೆನ್ ನೆಕ್ಸ್ಟ್ -1 ಇಂಟು 2 ಮೀನ್ಸ್ -2. ನೆಕ್ಸ್ಟ್ ಈ ಸೆಂಟ್ರಲ್ ಎಲಿಮೆಂಟ್ ಬಿಡ್ತೀರಿ, ಲಾಸ್ಟ್ 2 ಎಲಿಮೆಂಟ್ ಏನು ಮಾಡ್ತೀರಿ, ಇಲ್ಲಿ ಮಲ್ಟಿಪಲ್ ಮಾಡ್ತೀರಿ, -1 ಇಂಟು -1 ಪ್ಲಸ್ 1. ಆನ್ಸರ್ ಏನಾಗುತ್ತೆ, 1 - 2 ಮೀನ್ಸ್ ಏನಾಗುತ್ತೆ, -1 -1 ಪ್ಲಸ್ 1 ಮೀನ್ಸ್ 0. ಓಕೆ, 0 ಎಲಿಮೆಂಟ್ ಬಂತು. ದೆನ್ ಇದು ಪ್ರೂಫ್ ನಾವು ಕರೆಕ್ಟ್ ಐತದೆ ಹೆಂಗೆ ಚೆಕ್ ಮಾಡೋದು, ಬೇಕಾದ್ರೆ ನೀವು ಎಕ್ಸ್ಪಾಂಡ್ ಮಾಡಿ ನೋಡಿರಿ. ಎ ಸ್ಕ್ವೇರ್ ಮೀನ್ಸ್ ಎ ಇಂಟು ಎ, ದಟ್ ಮೀನ್ಸ್ ಎ ಮ್ಯಾಟ್ರಿಕ್ಸ್ ಬರ್ತಾರೆ ಇಂಟು ಎ ಮ್ಯಾಟ್ರಿಕ್ಸ್ ಬರ್ತಾರೆ. ನೆಕ್ಸ್ಟ್ ಮಲ್ಟಿಪಲ್ ರೂಲ್ ಅಪ್ಲೈ ಮಾಡ್ತೀರಿ, ಫಸ್ಟ್ ರೋ ಫಸ್ಟ್ ಎಲಿಮೆಂಟು ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್ ಏನು ಮಾಡ್ತೀರಿ, ಮಲ್ಟಿಪಲ್ ಮಾಡ್ತೀರಿ. 1 ಇಂಟು 1 ಮೀನ್ಸ್ 1, -1 ಇಂಟು 2 ಮೀನ್ಸ್ -1 ಇಂಟು 2 ಮೀನ್ಸ್ -2. ದೆನ್ ನೆಕ್ಸ್ಟ್ -1 ಇಂಟು -1 ಮೀನ್ಸ್ +1. ಅಂದರೆ ಆನ್ಸರ್ ಏನಾಗುತ್ತೆ, ಫಸ್ಟ್ ಎಲಿಮೆಂಟು 0 ಇರುತ್ತೆ. ಅಂದರೆ ಈ ಪ್ರೊಸೀಜರ್ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ, ಅದೇ ರೀತಿಯಾಗಿ ಈ ಪ್ರಾಬ್ಲಮ್ಗೆ ಬರೋಣ. ಈಕ್ವಲ್ ಟು ಫಸ್ಟ್ ಎಲಿಮೆಂಟ್ 2 ಇಂಟು 2 4 ಕ್ರಾಸ್ ಮಲ್ಟಿಪಲ್ ಮಾಡ್ತಾ ಇದ್ದೀರಿ, -2 ಇಂಟು -1 ಪ್ಲಸ್ 2. ನೆಕ್ಸ್ಟ್ ಸೆಂಟ್ರಲ್ ಎಲಿಮೆಂಟ್ ಬಿಡ್ತೀರಿ, -4 ಇಂಟು 1 ಮೀನ್ಸ್ -4. therefore first element value is 4. ಕ್ಯಾನ್ಸಲ್ 2. ಅಂದರೆ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ದಲ್ಲಿ ಫಸ್ಟ್ ಎಲಿಮೆಂಟ್ ಏನಾಗಿದೆ, 2 ಆಗಿದೆ. ಹಾಗಾದ್ರೆ ಇಕ್ವೇಷನ್ ಏನು ಕಂಡೀಷನ್ ಏನಿದೆ ಅಂದರೆ, ಎ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಇದೆ. ಎ ಸ್ಕ್ವೇರ್ದು ಫಸ್ಟ್ ಎಲಿಮೆಂಟ್ ಏನಿದೆ, 2 ಇದೆ. ಎದು ಫಸ್ಟ್ ಎಲಿಮೆಂಟ್ ಏನಿದೆ, 2 ಇದೆ ಪ್ಲಸ್ ಬಿ. ದೇರ್ಫೋರ್ ಏನಾಗುತ್ತೆ, ಬಿ ಈಕ್ವಲ್ ಟು 2 - 2 0 ಆಗುತ್ತೆ. ಅಂದರೆ ಬಿದು ಮ್ಯಾಟ್ರಿಕ್ಸ್ದ ಫಸ್ಟ್ ಎಲಿಮೆಂಟ್ 0 ಆಗಿದ್ರೆ ಆಪ್ಷನ್ಸ್ನಲ್ಲಿ 0 ಎಲ್ಲಿದೆ, ಇಲ್ಲಿದೆ. ದೇರ್ಫೋರ್ ಸಿ ಈಸ್ ರೈಟ್.
14 ಪ್ರಾಬ್ಲಮ್ ನೋಡಿ. ಇಫ್ ಎ ಈಸ್ ಎ 3x4 ಆರ್ಡರ್ ಮ್ಯಾಟ್ರಿಕ್ಸ್ ಅಂದರೆ ಎ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಯಾವ ಆರ್ಡರ್ದಲ್ಲಿದೆ 3x4ದಲ್ಲಿದೆ. ಆ್ಯಂಡ್ ಬಿ ಈಸ್ ಎ ಮ್ಯಾಟ್ರಿಕ್ಸ್ ಸಚ್ ದ್ಯಾಟ್ ಎ ಡ್ಯಾಶ್ ಬಿ ಆ್ಯಂಡ್ ಬಿ ಎ ಡ್ಯಾಶ್ ಆರ್ ಬೋತ್ ಡಿಪೈಂಡ್. ಅಂದರೆ ಎ ಡ್ಯಾಶ್ ಬಿ ಮತ್ತು ಬಿ ಎ ಡ್ಯಾಶ್ ಏನಾಗ್ತವೆ, ಎರಡು ಡಿಪೈಂಡ್ ಆಗುತ್ತೆ, ಅಂದರೆ ಎರಡು ಮಲ್ಟಿಪಲ್ ಆಗುತ್ತೆ, ಅಂದರೆ ಅದಕ್ಕೆ ಮಲ್ಟಿಪಲ್ ಕಂಡೀಷನ್ ರೂಲ್ ಅಪ್ಲೈ ಆಗುತ್ತೆ. ಓಕೆ, ಅಂದರೆ ಫಸ್ಟ್ ಒಂದೇನಿದೆ ಇಲ್ಲಿ ಎ ಡ್ಯಾಶ್ ಬಿ ಇದೆ. ಎ ಡ್ಯಾಶ್ ಅಂದರೆ ಏನು, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್, ಅಂದರೆ ರೋ ಇದ್ದು ಕಾಲಮ್ದಾಗ ಬರೀತೀರಿ ಯಾವುದು ಎದು ಮ್ಯಾಟ್ರಿಕ್ಸ್ದು. ಅಂದರೆ ಏನಾಗುತ್ತೆ ಇಲ್ಲಿ ಆರ್ಡರ್ ಎಕ್ಸ್ಚೇಂಜ್ ಆಗುತ್ತೆ. ಅಂದರೆ ಏನಾಗುತ್ತೆ ಇಲ್ಲಿ ಎ ಡ್ಯಾಶ್ ಅಂದರೆ ದಿಸ್ ಈಸ್ ಎ ಡ್ಯಾಶ್ ಅಂದರೆ ಏನಾಗುತ್ತೆ 4x3 ಆರ್ಡರ್ದಲ್ಲಿರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಬಿ ಮೀನ್ಸ್ ಗೊತ್ತಿಲ್ಲ ಹಾಗೆ ಇಡಿ. ಓಕೆ, ಅನದರ್ ಒನ್ ಈಸ್ ಯಾವುದು ರೀ ಬಿ ಎ ಡ್ಯಾಶ್ ಕಂಡೀಷನ್ ಏನಿದೆ. ಬಿ ಮೀನ್ಸ್ ಗೊತ್ತಿಲ್ಲ ಹಂಗೆ ಇಡ್ರಿ. ಎ ಡ್ಯಾಶ್ ಅಂದರೆ ಏನು ಗೊತ್ತಿದೆ ನಿಮಗೆ ಆಲ್ರೆಡಿ 4x3 ಇದೆ, 4x3. ಓಕೆ, ದೆನ್ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತು ಮಲ್ಟಿಪಲ್ ರೂಲು. ಮಲ್ಟಿಪಲ್ ರೂಲ್ ಏನಿರುತ್ತೆ, ಫಸ್ಟ್ ಮ್ಯಾಟ್ರಿಕ್ಸ್ ಕಾಲಮ್ ಎಲಿಮೆಂಟ್ಸ್ ಈಕ್ವಲ್ ಟು ಸೆಕೆಂಡ್ ಮ್ಯಾಟ್ರಿಕ್ಸ್ದ ರೋ ಎಲಿಮೆಂಟ್ ಏನಿರುತ್ತೆ ಈಕ್ವಲ್ ಇರುತ್ತೆ. ಅಂದರೆ ಇಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ ಎ ಡ್ಯಾಶ್ ಮ್ಯಾಟ್ರಿಕ್ಸ್ದ ಕಾಲಮ್ ಎಲಿಮೆಂಟ್ ಎಷ್ಟಿದೆ 3 ಇದೆ. ಆ 3 ಎಲಿಮೆಂಟು ಸೆಕೆಂಡ್ ಮ್ಯಾಟ್ರಿಕ್ಸ್ದ ರೋ ಎಲಿಮೆಂಟ್ ಏನಿರುತ್ತೆ ಈಕ್ವಲ್ ಆಗಿರುತ್ತೆ. ಅಂದರೆ ಇಲ್ಲಿ ಏನು ಬರಿಬೋದು ನಾವು 3x ಅಂತ ಬರ್ಕೋಬೋದು. ಓಕೆ, ದೇರ್ ಫಾರ್ ಬಿ ಏನಾಯಿತು ಮ್ಯಾಟ್ರಿಕ್ಸು ರೋದ ಎಲಿಮೆಂಟ್ ಏನಾಯಿತು 3 ಆಯಿತು. ಅದೇ ರೀತಿ ಇಲ್ಲೇನಿದೆ ಬಿ ಎ ಡ್ಯಾಶ್ ಇದೆ. ಆಲ್ರೆಡಿ ಬಿ ನಮ್ಮದು ರೋದು ಗೊತ್ತಿದೆ 3x ಬಂದಿದೆ. ಓಕೆ, ಇಲ್ಲಿ ನಾವು ಮಲ್ಟಿಪಲ್ ರೂಲ್ ಅಪ್ಲೈ ಮಾಡೋದಾದರೆ 4 ಈಕ್ವಲ್ ಟು ಏನು ಬರುತ್ತೆ, ಇದರದ ಕಾಲಮ್ ಎಲಿಮೆಂಟ್ ಬರುತ್ತೆ. ದೇರ್ ಫೋರ್ ಇಲ್ಲಿ ಆನ್ಸರ್ ಏನು ಬರುತ್ತೆ 4 ಬರುತ್ತೆ. ಓಕೆ, ದೇರ್ ಫೋರ್ ಬಿದ ಆರ್ಡರ್ ಏನಿದೆ 3x4 ಇದೆ. ದೇರ್ ಫೋರ್ ಸೆಕೆಂಡ್ ಒನ್ ಈಸ್ ರೈಟ್. 15 ಎ ಈಸ್ ಅ 3x3 ಆರ್ಡರ್ ಮ್ಯಾಟ್ರಿಕ್ಸ್. ದೆನ್ ವಿ ಹ್ಯಾವ್ ಟು ಫೈಂಡ್ ದ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಎ ಈಕ್ವಲ್ ಟು ಒಂದು 3x3 ಆರ್ಡರ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಅಲ್ಲಿ ನಾವೇನು ಕಂಡುಹಿಡಿಬೇಕು, ಈಗ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕಂಡುಹಿಡಿಬೇಕು. ಅದನ್ನು ಯಾವ ರೀತಿ ಕಂಡುಹಿಡಿಬೇಕಂದ್ರೆ ಫಸ್ಟ್ ನಮಗೊಂದು ಫಾರ್ಮ್ಯಾಟ್ ಗೊತ್ತಿರಬೇಕು. ಯಾವ ಫಾರ್ಮ್ಯಾಟು, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಫಾರ್ಮ್ಯಾಟ್ ಗೊತ್ತಿರಬೇಕು. ಒಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಯಾವ ಫಾರ್ಮ್ಯಾಟ್ದ ಇರುತ್ತೆ ಅಂದರೆ ಎ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಬೇಕಾದ್ರೆ ಅದು 1/2 ಇಂಟು ಇನ್ಸೈಡ್ ದ ಬ್ರಕೆಟ್ ಎ ಪ್ಲಸ್ ಎ ಡ್ಯಾಶ್ ಫಾರ್ಮ್ಯಾಟದಲ್ಲಿ ಇರುತ್ತೆ. ಓಕೆ, ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ ವ್ಯಾಲ್ಯೂ ಹಾಕಿ ನಮಗೇನು ಸಿಗುತ್ತೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಅಂದರೆ ಇಲ್ಲಿ ಏನು ಬರ್ಕೋತೀರಿ 1/2 ಎ ಅಂದರೆ ಏನು ಬರ್ಕೋತೀರಿ 1 2 4 6 8 2 2 minus 2 7. ದಿಸ್ ಈಸ್ ಎ ಮ್ಯಾಟ್ರಿಕ್ಸ್ ಪ್ಲಸ್ ಎ ಡ್ಯಾಶ್ ಅಂದರೆ ಏನು ಬರ್ಕೋತೀರಿ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಅಂದರೆ ರೋದ ಇದ್ದು ಕಾಲಮ್ದಾಗ ಬರೀತೀರಿ ಗಿವನ್ ಮ್ಯಾಟ್ರಿಕ್ಸ್ ಇದು 1 2 4 6 8 2 2 minus 2 7. ಓಕೆ, ದೆನ್ ನೆಕ್ಸ್ಟ್ ಈಗ ನಾವೇನು ಮಾಡೋಣ, ಆಪ್ಷನ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಫಸ್ಟ್ ಒಂದು ಎಲಿಮೆಂಟ್ ನಾವು ಕನ್ಸಿಡರ್ ಮಾಡಿ ವ್ಯಾಲ್ಯೂ ಚೆಕ್ ಮಾಡೋಣ. ಓಕೆ, ಇನ್ನು ಫಸ್ಟ್ ಎಲಿಮೆಂಟ್ ಚೆಕ್ ಮಾಡೋಣ. 1 + 1 ಮೀನ್ಸ್ 2. 2/2 ಮೀನ್ಸ್ 1 ಆಗಿರುತ್ತೆ. ಓಕೆ, ಅಂದರೆ ಇಲ್ಲಿ ಆಪ್ಷನ್ಸ್ದಲ್ಲಿ 1 ಎಲಿಮೆಂಟ್ ಎಲ್ಲಿದೆ, ಫಸ್ಟ್ ಎಲಿಮೆಂಟ್ ಇಲ್ಲಿ, ಸೆಕೆಂಡ್ ಒನ್ನದಾಗಿದೆ ಆ್ಯಂಡ್ ಫೋರ್ತ್ ಒನ್ನದಲ್ಲಿದೆ. ಓಕೆ, ಇವು ಎರಡು ಆಪ್ಷನ್ ಚೆಕ್ ಮಾಡಿ. ಸೆಕೆಂಡ್ ಒನ್ನು 4 ಇದೆ, 3 ಇದೆ, ಇದು 4 ಇದೆ, 3 ಇದೆ. ಬಟ್ A21 ಎಲಿಮೆಂಟ್ ಏನಿದೆ ಇದರಲ್ಲಿ 2 ಇದೆ ಆ್ಯಂಡ್ ಇದರಲ್ಲಿ 4 ಇದೆ. ಅಂದರೆ ನಾವು ಇಲ್ಲಿ ಏನು ಮಾಡಬೇಕು, A21 ಎಲಿಮೆಂಟ್ ನಾವು ಚೆಕ್ ಮಾಡಬೇಕು. ಅಂದರೆ ದೀಸ್ 6 ದೀಸ್ 1 is 2 ಆ್ಯಡ್ ಮಾಡ್ತೀರಿ, ಏನಾಯಿತು 8 ಆಯಿತು. 8/2 ಮೀನ್ಸ್ 4 ಆಯಿತು. ಅಂದರೆ 1 4 ಎಲ್ಲಿದೆ ಇದು, ಅಂದರೆ ಸೆಕೆಂಡ್ ಒನ್ ಈಸ್ ರೈಟ್. 16 ಪ್ರಾಬ್ಲಮ್ ನೋಡಿ. If A is a matrix of order 3 such that A into adjacent of A equal to 10i, then determinant of adjacent of A equal to question mark. Options first one 1, 10, 100 and 10i. Okay, how to solve that one? What about the given? ಇಲ್ಲಿ ಗಿವನ್ ಏನಿದೆ
ಎ ಇಂಟು ಅಡ್ಜೆಂಟ್ ಆಫ್ ಎ ಈಕ್ವಲ್ ಟು ವಾಟ್ 10i ಇದೆ. ಓಕೆ, ನಿಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಇಲ್ಲಿ ಎ ಇಂಟು ಅಡ್ಜೆಂಟ್ ಆಫ್ ಎ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ, ಈ ಫಾರ್ಮುಲಾ ಇದೆ. ಇಲ್ಲಿ ಮಾಡಿರಿ ಎರಡು ಇಕ್ವೇಷನ್ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 10 ಆಗುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ ಅನದರ್ ಒಂದು ಫಾರ್ಮುಲಾ ಗೊತ್ತಿರಬೇಕು. ಯಾವುದು? ಡಿಟರ್ಮಿನೆಂಟ್ ಆಫ್ ಅರ್ಜೆಂಟ್ ಆಫ್ ಎ ಕಂಡು ಫಾರ್ಮುಲಾ. ಡಿಟರ್ಮಿನೆಂಟ್ ಆಫ್ ಅರ್ಜೆಂಟ್ ಆಫ್ ಎ ಈಕ್ವಲ್ ಟು ವಾಟ್? ಡಿಟರ್ಮಿನೆಂಟ್ ಆಫ್ ಎ ರೇಸ್ ಟು n ಮೈನಸ್ 1. ಓಕೆ, ಇಲ್ಲಿ ವ್ಯಾಲ್ಯೂ ಫಿಲಪ್ ಮಾಡಿ. ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಏನಿದೆ? 10 ಇದೆ. ರೇಸ್ ಟು n ಮೈನಸ್ 1. n ಮೀನ್ಸ್ ಆರ್ಡರ್ ಎಷ್ಟಿದೆ? 3 ಇದೆ. ದೇರ್ ಫೋರ್ 3 ಮೈನಸ್ 1 ಈಕ್ವಲ್ ಟು ವಾಟ್? 10 ರೇಸ್ ಟು ಸ್ಕ್ವೇರ್ ಈಕ್ವಲ್ ಟು 100. ದೇರ್ ಫೋರ್ ಥರ್ಡ್ ಈಸ್ ರೈಟ್.